ಬೆಂಗಳೂರು. ನೋಡಿ, ಬೇಲಿಯೇ ಗೆದ್ದು ಹೊಲ ಮೇಯ್ದಂತೆ ಅನ್ನುವಂಥ ಕಥೆಯನ್ನು ನಾವು ಕೇಳಿದ್ವಿ. ಅಂಥದಕ್ಕೆ ಈಗ ಕರ್ನಾಟಕ ಪೊಲೀಸರು ಸಾಕ್ಷಿ ಆಗ್ತಾ ಇದ್ದಾರೆ, ಒಂದಿಷ್ಟು ಜನ ಮಾತ್ರ. ಅಂಥದ್ದೇ ಇನ್ನೊಬ್ಬ ಇನ್ಸ್ಪೆಕ್ಟರ್ ಮತ್ತೆ ಟೀಮ್ನಿಂದ ರಾಬರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅರೆಸ್ಟ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ರಾಬರಿ ಪ್ರಕರಣದ ಅಸಲಿ ಸಂಗತಿ ಇದು. ಟ್ರ್ಯಾಪ್ ಮಾಡಿ ಕೇರಳಂ ಗ್ಯಾಂಗ್ ಕರೆಸಿದ್ದ ಇದೇ ರಾಬರ್ಸ್. ಕೇರಳಂ ಯುವಕರನ್ನ ಕರೆಸಿದವರಿಂದಲೇ ಈಗ ದರೋಡೆ. ಆನ್ಲೈನ್ ಟ್ರೇಡಿಂಗ್ ಆಫರ್ ನೀಡಿ ಕರೆಸಿದ್ದಾರಂತೆ ಇದೇ ಗ್ಯಾಂಗ್. ಅದರಲ್ಲೂ ಕೂಡ ಇದೇ ಕುಪೇಂದರ್ ರೆಡ್ಡಿ ಸಹಚರರಿಂದ ಕೇರಳಂ ಯುವಕರಿಗೆ ಗಾಳ ಹಾಕಲಾಯಿತು. ಅಷ್ಟು ಮಾತ್ರ ಅಲ್ಲ, ಇದೇ ವಸಂತ್ ಅಂಡ್ ಟೀಮ್ನಿಂದಲೇ ಎಲ್ಲ ಆಪರೇಟ್ ಕೂಡ ನಡೀತಾ ಇತ್ತು. ವಸಂತ್ ಮಾತನ್ನ ನಂಬಿ ಬಂದಿರುವಂತ ಇದೇ ಕೇರಳಂ ಯುವಕರು 25 ಲಕ್ಷ ಹಣದೊಂದಿಗೆ ಬಂದಿದ್ದಾರೆ. ಕೇರಳಂ ಯುವಕರು ಕೊನೆಗೂ ಕೂಡ ಈ ಹಳ್ಳಕ್ಕೆ ಬಿತ್ತು ಅಂತಾರಲ್ಲ, ಹಾಗಾಯಿತು ಪರಿಸ್ಥಿತಿ. ತಾನು ಮಾಡಿದ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ ಬೇರೆ ಈಗ ಅರೆಸ್ಟ್ ಆಗಿದ್ದಾರೆ. ಸದ್ಯ ಈಗ ಗಮನಿಸ್ತಾ ಇರಬಹುದು, ಆರಕ್ಷಕರೇ ಹೀಗಾದ್ರೆ ಹೇಗೆ? ಮೊನ್ನೆ ಅಷ್ಟೇ DK ಶಿವಕುಮಾರ್ CM ಆದಂಥ ಸಂದರ್ಭದಲ್ಲಿ ಖಡಕ್ಕಾಗಿ ಅಧಿಕಾರಿಗಳನ್ನ ಕರೆಸ್ಬಿಟ್ಟು, IAS IPS ಅಧಿಕಾರಿಗಳನ್ನ ಕರೆಸ್ಬಿಟ್ಟು ವಾರ್ನ್ ಕೂಡ ಮಾಡಿದ್ರು. ಯಾರಾದರೂ ಹಣ ಗಿಣ ಮುಟ್ಟೋಂಗಿಲ್ಲ, ಏನೇ ಆದರೂ ಕೂಡ ಕಾಲ್ ಮಾಡಿ ಅಂತ. ಭಯನೇ ಇಲ್ವಾ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಏನ್ ಕತೆ ಅಂತ? ಮೊನ್ನೆ ಅಷ್ಟೇ CM ಖಡಕ್ಕಾಗಿ ಒಂದು ಸೂಚನೆಗಳನ್ನ ಕೊಟ್ಟಿದ್ರು, ಆದ್ರೂ ಏನ್ ಲೆಕ್ಕಕ್ಕೆ ಇಲ್ಲ ಅಂತ ಆಗ್ಬಿಟ್ಟಿದೆ ಅಲ್ಲ. ಆದ್ರೂ ಕೂಡ ಇಂಥ CID ಇನ್ಸ್ಪೆಕ್ಟರ್ಗಳು ಹೀಗಾದ್ರೆ ಕತೆ ಏನು ಅಂತ ಸದ್ಯ ಈ ಬಗ್ಗೆ ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಎಸ್, ಈಗಾಗಲೇ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಏನಿದ್ದಾನೆ, ಅಂದರೆ CID ಅಧಿಕಾರಿ ಏನಿದ್ದಾರೆ, ಸಿಕ್ಕಿಬಿದ್ದಿರುವಂತಹ ಮಹೇಶ್ ಕನಕಗಿರಿ, ಈಗ ಅವರನ್ನ ನಿರಂತರವಾಗಿ ಎನ್ಕ್ವೈರಿಯನ್ನು ಮಾಡಲಾಗ್ತಾ ಇತ್ತು. ಮತ್ತು ಇನ್ನು ಉಳಿದಂತಹ ಕುಪೇಂದ್ರ ರೆಡ್ಡಿ ಮತ್ತು ವಸಂತ್ ಕುಮಾರ್ ಅನ್ನುವಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನು ಕೂಡ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಕೇರಳದಲ್ಲಿರುವಂತಹ ಯುವಕರನ್ನು ಇಲ್ಲಿ ಕ್ರಿಪ್ಟೋ ಕರೆನ್ಸಿಗಳನ್ನು ಟ್ರೇಡಿಂಗ್ ಮಾಡೋಣ, ನೀವು ಹಣ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಅವರಿಗೆ ಆಮಿಷವನ್ನು ಕೊಡ್ತಾರೆ. ನಂತರ ಇಲ್ಲಿ ಲಾಡ್ಜಿಗೆ ಬಂದ ಬಳಿಕ 3-4 ಬಾರಿ ತಾನೇ ಮಧ್ಯವರ್ತಿ ಅನ್ನುವಂತಹ ರೀತಿಯಲ್ಲಿ ಇದೇ ಕುಪೇಂದ್ರ ರೆಡ್ಡಿ ಏನಿರ್ತಾನೆ ಅವರ ಜೊತೆ ಮಾತನಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದರೆ ವ್ಯವಹಾರ ಯಾವ ರೀತಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಗಳನ್ನು ನಡೆಸ್ತಾರೆ. ನಂತರ ಇನ್ಸ್ಪೆಕ್ಟರ್ಗೆ, ಅಂದರೆ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರಿಗೂ ಕೂಡ ಮಾಹಿತಿ ಕೊಡುತ್ತೆ. ಈ ರೀತಿಯಾಗಿ ಹಣವನ್ನು ಇಟ್ಟುಕೊಂಡಂತಹ ಯುವಕರೇನಿದ್ದಾರೆ ಅವರು ಲಾಡ್ಜ್ನಲ್ಲಿ ಇದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯ ಅನ್ವಯವಾಗಿ ಹಣದ ಆಸೆಗೆ ಬಿದ್ದು ಆ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಬಂದು ತನ್ನ ಒಂದು ID ಕಾರ್ಡ್ಗಳನ್ನು ತೆಗೆದುಕೊಂಡು ಇಲ್ಲಿ ಈ ರೀತಿಯಾಗಿ ಇನ್ಸ್ಪೆಕ್ಟರ್ಗಳ ಬಂದಿದ್ದಾರೆ, ಹೀಗಾಗಿ ಕರೀರಿ ಅವ್ರನ್ನ ಅಂತ ಹೇಳಿ ಅವರ ಮುಖಾಂತರ ಕರೆಸಿಕೊಂಡು ಅವರ ಬಳಿ ಇದ್ದಂತಹ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಲಾಗಿರುವಂಥದ್ದು. ಹೀಗಾಗಿ ಸದ್ಯ ಇದೊಂದು ಪ್ರೀ ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಈ ಹಿಂದೆ ಕುಪೇಂದ್ರ ರೆಡ್ಡಿ ಮತ್ತು ವಸಂತ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಮತ್ತು ಶಫಿ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಇವರೆಲ್ಲರೂ ಕೂಡ ಇನ್ಸ್ಪೆಕ್ಟರ್ಗೆ ಒಂದು ಇನ್ಫಾರ್ಮರ್ ಆಗಿದ್ದರು, ಅಂದರೆ ಬಾತ್ಮೀದಾರರಾಗಿರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಪರಿಚಯ ಅವರಿಬ್ಬರ ನಡುವೆ ಇತ್ತು. ಹೀಗಾಗಿ ಹಣದ ಒಂದು ಆಮಿಷವನ್ನು ಒಡ್ಡಿ ಹಣದ ಈ ರೀತಿಯಾಗಿ 25 ಲಕ್ಷ ಹಣ ಇವರ ಬಳಿ ಇದೆ ಅಂತ ಹೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟ ಬಳಿಕ ಇವರು ಈ ರೀತಿಯಾದಂತಹ ರಾಬರಿ ಕೆಲಸಗಳನ್ನು ಮಾಡುವಂತಹ ಮುಖಾಂತರ ಈಗ ಬಂಧನ ಆಗಿರುವಂಥದ್ದು. ಹೀಗಾಗಿ ಸದ್ಯ ನಿರಂತರವಾಗಿ ಮಹೇಶ್ ಕನಕಗಿರಿ ಏನಿದ್ದಾರೆ ಅವರನ್ನು ಕೂಡ ಈಗಾಗಲೇ ನಿರಂತರವಾಗಿ ACP ನೇತೃತ್ವದಲ್ಲಿ ಒಂದು ತನಿಖೆಯನ್ನು ನಡೆಸುವಂತಹ, ಅಂದರೆ ವಿಚಾರಣೆ ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳ್ತಾರೆ. ಅಂದರೆ ನನ್ನ ತಪ್ಪು ಏನು ಕೂಡ ಇಲ್ಲ, ಇಲ್ಲಿ ಯಾವುದೋ ಒಂದು ಅಕ್ರಮ ನಡೀತಾ ಇದೆ, ಹೀಗಾಗಿ ನನ್ನ ಬಾತ್ಮೀದಾರರಾಗಿರುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರು ಕರೆದು ಅಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮವಾಗಿ ಹಣವನ್ನು ಇಟ್ಕೊಂಡಿದ್ರು ಅಂತ ಹೇಳಿ ಇದು ಮಾಡ್ತಾ ಇರುವಂಥದ್ದು. ಆದರೆ ಪೊಲೀಸರು ಮತ್ತೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, CID ಅಧಿಕಾರಿಯಾಗಿರುವಂತಹ ಒಬ್ಬ ವ್ಯಕ್ತಿ ಈ ರೀತಿ ರೈಡ್ ಮಾಡುವಂತಹ ಪರ್ಮಿಷನ್ ಯಾರು ಕೊಟ್ಟಿದ್ರು, ಅಂದರೆ ನಿನ್ನ ಔಟ್ ಆಫ್ ಜ್ಯೂರಿಡಿಕ್ಷನ್ ಏನಿದೆ ಅಲ್ಲಿ ಹೋಗಿ ರೈಡ್ ಮಾಡುವಂತಹ ಒಂದು ಅವಶ್ಯಕತೆ ಏನಿತ್ತು, ಮತ್ತು ಇಲ್ಲಿದ್ದಂತಹ ಸ್ಥಳೀಯ ಪೊಲೀಸರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಮಾಹಿತಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಅವರು ಎಲ್ಲ ಕಾರ್ಯಗತವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಪ್ರಶ್ನೆಯನ್ನು ಹಾಕ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರರು ಹಣವನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ವಿಡಿಯೋಗಳನ್ನು ಕೂಡ ಮಾಡಿಕೊಂಡಿರುವಂತಹ ಕಾರಣದಿಂದಾಗಿ ಮತ್ತು ಆ ಲಾಡ್ಜ್ನಲ್ಲಿದ್ದಂತಹ CCTVಗಳೇನಿದೆ ಆ CCTVಯಲ್ಲೂ ಕೂಡ ಮಹೇಶ್ ಕನಕಗಿರಿ ಅವರು ಕಾಣಿಸಿಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಆತನನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಬಂಧನ ಮಾಡಿ ಈ ಒಂದು ಸಿಕ್ಕಿರುವಂತಹ ದಾಖಲೆಗಳನ್ನು ಆತನ ಮುಂದೆ ಇಟ್ಟು ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿ ಅವರ ಪೊಲೀಸರು ಈಗಾಗಲೇ ನಿರಂತರವಾಗಿ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸಂಜೆ ಇಂದು ಅಥವಾ ನಾಳೆ ಒಳಗಡೆ ಪೊಲೀಸರು
ಕೋರ್ಟಿಗೆ ಒಂದು ಹಾಜರುಪಡಿಸಿ ಮತ್ತೆ ಒಂದು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ಅಲಿಗೇಷನ್ಗಳು ಕೂಡ ಬಂದಿತ್ತು. ಇದೇ ರೀತಿ ಬೇರೆ ಎಲ್ಲಾದರೂ ಕೃತ್ಯಗಳನ್ನು ಎಸಗಿರುವಂಥದ್ದು ಮತ್ತು ಅದು ಬಯಲಿಗೆ ಬಾರದೇ ಇರುವಂತಹ ಒಂದು ಕೃತ್ಯಗಳು ಏನಾದರೂ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ವಿಚಾರಣೆ ನಡೆಸುವಂತಹ ಮುಖಾಂತರ ಇನ್ಸ್ಪೆಕ್ಟರ್ ಮತ್ತು ಇನ್ನು ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ ಅಂದರೆ 3 ಜನ ಬಂಧಿತರೇನಿದ್ದಾರೆ ಅವರನ್ನ ಎನ್ಕ್ವೈರಿ ಮಾಡುವಂತಹ ಮುಖಾಂತರ ಈಗ ಥ್ಯಾಂಕ್ ಯು ವಿಚಾರಣೆ ನಡೆಸಲಾಗ್ತಾ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿ.